ಟೈಮ್ ಆತ್ ನಡಿ. Speak about national animal tiger. Tiger is a wild animal. Tiger is ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ವೀಕೆಂಡ್ ವ್ಲಾಗ್. ಇದು ಇವತ್ತು ನನ್ನ ಮಗಳಿಗೆ ಏನು ಕ್ಲಾಸ್, ಸ್ಯಾಟರ್ಡೆ ಎಲ್ಲ ಕ್ಲಾಸ್ ಅಷ್ಟೊಂದು ಕ್ಲಾಸ್ ಏನೂ ಇರೋದಿಲ್ಲ. ಅಂದರೆ ಏನು ಆ್ಯಕ್ಟಿವಿಟೀಸ್ ಮಕ್ಕಳು ಸೇರಿರ್ತಾರಲ್ಲ ಆ ಆ್ಯಕ್ಟಿವಿಟೀಸ್ಗೆ ಕಳಿಸ್ತಾರೆ. ಕ್ಲಾಸ್ ಆ್ಯಕ್ಟಿವಿಟೀಸಲ್ಲಿ ಇಲ್ಲದೆ ಇರೋರು ಕ್ಲಾಸಲ್ಲಿ ಕೂತ್ಕೊಳ್ತಾರೆ ಅಷ್ಟೇ. ಇನ್ನು 8:30ಗೆ ಕ್ಲಾಸ್ ಇದೆ ಅಂತ ಹೇಳಿ ಬೇಗ ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡೆ. ಇವಾಗ ಕರ್ಕೊಂಡು ಹೋಗಬೇಕು ನಾನೇ. ಇವದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇದು 4-5 ವೀಕೆಂಡಲ್ಲಿ ಸ್ಯಾಟರ್ಡೆ ಅಷ್ಟೇ ಅವ್ರಿಗೆ ಕ್ಲಾಸು. ಒಂದು 4 ವೀಕ್ ಆಯಿತು ಅಷ್ಟೇ ಅವಳು ಕಲಿತು. ಹೇಗೆ ಕಲ್ತಿದ್ದಾಳೆ ಅಂತ ನೋಡಬೇಕು ಇವತ್ತು. ವೀಕೆಂಡ್ ಅವ್ರ ಡ್ಯಾಡಿನೇ ಕರ್ಕೊಂಡು ಹೋಗ್ತಾ ಇದ್ರು. ಇವತ್ತು ಅವ್ರ ಫ್ರೆಂಡ್ ಮದುವೆ ಇದೆ ಅಂತ ಹೋಗಿದ್ದಾರೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಡಿ. ಏನು ಡ್ಯಾನ್ಸು? ಬಾ, ಟೈಮ್ ಆತ್ ನಡಿ, ಹೋಗು. ಏನು ತಗೊಂಡೆ? ಇದು ನನಗೆ, ನಿನಗಲ್ಲ ನನಗೆ. ಹಾಕ್. ನನ್ನ ಮಗಳು ಒಂದು 6 ಕ್ಲಾಸ್ ಆಗಿದೆ ಅನಿಸುತ್ತೆ. ಅಂದರೆ ಇವಾಗ ಸ್ಟಾರ್ಟಿಂಗ್ ಕಲಿಯೋದಲ್ಲ, ತುಂಬಾ ಬೀಳ್ತಾಯಿದ್ರು ಮಕ್ಕಳೆಲ್ಲ. ನನ್ನ ಮಗಳನ್ನು ಬೀಳ್ತಾಯಿದ್ಲು. ಬೀಳುವಾಗಂತೂ ನನಗೆ ಭಯ ಆಗ್ತಾಯಿತ್ತು. ಅಂದರೆ ಬೀಳುವಾಗ ಬಾಡಿನ ಯಾವ ಥರ ಬೆಂಡ್ ಮಾಡಬೇಕು, ಕೈ ಹೇಗೆ ಇಟ್ಕೋಬೇಕು, ಆ ಥರ ಎಲ್ಲ ಇವರು ಇದರಲ್ಲಿ ಹೇಳ್ಕೊಟ್ಟಿದ್ದಾರೆ. ಅಂದರೆ ಅಷ್ಟು ಏಟಾಗದೆ ಇರೋ ಥರ ಮಕ್ಕಳು ಕಲಿತಾಯಿದ್ರು. ಇವಾಗ ಇಲ್ಲಿ ಹೋಗ್ತಾ ಇರೋರು ಇವರೆಲ್ಲ ಒಂದು 15 ಕ್ಲಾಸ್ ಆಗಿರ್ಬೇಕನ್ಸುತ್ತೆ. ಚೆನ್ನಾಗೇ ಹೋಗ್ತಾಯಿದ್ರು. ಒಂಥರ ಇದು ಸ್ಕೇಟಿಂಗ್ ನೋಡೋಕ್ಕೆ ಅದು ಫುಲ್ ಕಲ್ತು ಹೋಗ್ತಾರಲ್ಲ, ಅದು ನೋಡೋದಕ್ಕಂತೂ ತುಂಬಾ ಒಂಥರ ಚೆನ್ನಾಗಿ ಅನಿಸುತ್ತೆ, ಒಂಥರ ಖುಷಿ ಅನಿಸುತ್ತೆ. ಹಾಗೆ ಚಿಕ್ಕವಳಿಗೆ ಅದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಹಾಗೆ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಯಾವ್ದಾರ ಎಲಿಫೆಂಟ್ ಹಾಕು. ಎಲಿಫೆಂಟ್ ಮಜ್ಜೆ ಇದ್ರೆ ಇಲ್ಲ, ಬರೀ ಯಾವ್ದಾರು ಹಾಕು. ನಾ ಹೇಳಿದ ಹಾಕಿಲ್ಲ ಅನ್ನುತ್ತೆ. ಡಾಲ್ ಯಾವ್ದಾರು ಹಾಕು. ಡಾಲ್ ಅಥವಾ ಎಲಿಫೆಂಟ್ ಯಾವ್ದಾರು ಹಾಕು.
ನಿಂಗೆ ಯಾವ್ದು ಇಷ್ಟ? ಎಲಿಫೆಂಟ್ ಹಾಕು. ಯಾವ್ದು ಇಷ್ಟ? ಎಲಿಫೆಂಟ್. ನೀನ್ ಯಾವ್ದು ಇಷ್ಟ ಇದೆ ಅದು ಹಾಕು ಅಂದ್ರೆ ಅಲ್ಲ, ನನಗಿಷ್ಟ ಆಗಿದ್ ಹೇಳಿರ್ ನೋ ಅಂತಿ. ನಾನ್ ಮತ್ತೇನ್ ಹೇಳ್ಬೇಕು? ಇದು ಹಾಕು ಯಾವ್ದೋ ಒಂದು ಡಾಲ್ ಹೇಳ್ಬೇಕು. ಡಾಲ್. ನಿನ್ನಿಷ್ಟ ಅದು ಬದಲು ನನ್ನಿಷ್ಟ ಹೇಳು ಅನ್ಬೇಡ. ನಿಂದಿಷ್ಟ ಮತ್ತು ಎಲ್ಲ ರಿಮರೆ ಡಾಗ್. ಮತ್ತೆ ಯಾವ್ದು ಹಾಕ್ಲಿ? ವಾವ್, ವೆರಿ ನೈಸ್. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಅಲ್ಲಲ್ಲ ನೀವೆಲ್ಲ ಇರಿ ಇರಿ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಮನೆ. ಏನಕ್ಕೆ? ಅಲ್ಲಿ ಓದ್ಕೋಬೇಕು, ಬರೀ ಆಟ ಆಡೋದಲ್ಲ. ಲಾಲ್ಬಾಗ್ ಫ್ಲವರ್ ಶೋ ಇರುತ್ತಲ್ಲ, ಅಲ್ಲಿ ಹೋಗೋಣ ಅಂತ ನಮ್ಮ ಅಕ್ಕ ಕರೆದ್ಲು. ಅದಕ್ಕೆ ಹೊರಟ್ವಿ. ಅಲ್ಲಿ ಏನಂದರೆ ಮಳೆ ಇದೆ ಅಂತ ಹೇಳಿ ಕ್ಯಾನ್ಸಲ್ ಆಯಿತು. ಹಂಗೆ ಒಂದಿನ ಇದ್ದು ನೆಕ್ಸ್ಟ್ ದಿನ ಬಂದ್ವಿ ಮನೆಗೆ. ಆಟೋ ಹತ್ತ ತಕ್ಷಣ ನಿದ್ದೆ ಮಾಡ್ತಾಳೆ ಅಂತ ಹೇಳಿ ಅವ್ರ ತಂಗಿಗೆ ರೇಗಿಸ್ತಾ ಆ್ಯಕ್ಟಿಂಗ್ ಮಾಡ್ತಾ ಇದ್ಲು. ಅವಳು ಆ್ಯಕ್ಟಿಂಗ್ ನೋಡಿ ಹೆಂಗೆ ಮಾಡ್ತಾಳೆ ಅಂತ. ಲಾಸ್ಟಿಗೆ ನೋಡಿ ಅವಳೇ ಏನು ಮಾಡಿದ್ಲು ಅಂತ. ಹೊಡಿದ ಎಲ್ಲಿ ಬಂದೆ? ಯಾರ ಮನೆ? ಆಟೋಯಿಂದ ಬಂದೆ. ಆಟೋಯಿಂದ ಬಂದೆ. ಯಾರ ಮನೆಗೆ ಬಂದೆ? ಡಿಂಪಿ ಕೆಳಗ್ ಹೋಗಿದ್ದಾಳಂತೆ. ಡಿಂಪಿ ಕೆಳಗ್ ಹೋಗಿದ್ದಾಳಂತೆ. ನಡಿ. ಯಾಕೆ ಇಲ್ಲ ಅಕ್ಕ? ಯಾಕೆ? ಹೋಮ್ ಮೇಡ್ ಚಕ್ಲಿ ನಮ್ಮ ಅಕ್ಕ ಮಾಡಿದ್ಲಂತೆ. ಚಕ್ಲಿನ ಚೆನ್ನಾಗಿತ್ತು ಮಾತ್ರ ಟೇಸ್ಟು. ಅದ್ರ ಜೊತೆ ಟೀ ಸಂಜೆ ಕುಡಿತಾ ಇದ್ದೀವಿ. ಫೋನ್ ನೋಡ್ಕೊಂತ ಊಟ ಮಾಡ್ತಾ ಬ್ಯಾಡ್ ಹ್ಯಾಬಿಟ್. ಅಲ್ಲೇ ಕೆಳಗೈತೆ, ಹೋಗು ತಗೋಬಾ. ಎಷ್ಟು ತಿನ್ಲ ಅವಳು? ಉಪ್ಸಾರು ತಿಂದೆ ತುಂಬ ದಿನ ಆಗಿತ್ತು. ನಾನು ಬಸ್ಸಾರು ಮಾಡ್ತೀನಿ, ಉಪ್ಸಾರು ಮಾಡೋದು ಕಡಿಮೆ. ತುಂಬಾ ಚೆನ್ನಾಗಿತ್ತು ಉಪ್ಸಾರು. ಆಮೇಲೆ ಸೊಪ್ಪು ಪಲ್ಯ, ಆಮೇಲೆ ಚಟ್ನಿ.
ಎಲ್ಲರಿಗೂ ಗೊತ್ತಿರೋ ವಿಷಯ, ಈ ಹಾಗಲಕಾಯಿ ಇದೆಯಲ್ಲ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂದರೆ ಹಾಗಲಕಾಯಿ ಕಹಿ ಅಂತ ತುಂಬ ಜನ ತಿನ್ನೋದಿಲ್ಲ. ಈ ಥರ ಒಂದು ಸರಿ ಮಾಡಿ ಟ್ರೈ ಮಾಡಿ, ಅಷ್ಟೊಂದು ಕಹಿ ಅನ್ಸೋದಿಲ್ಲ. ರೊಟ್ಟಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಸಿಮೆಣಸಿಕಾಯಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಟ್ಕೊಂಡ್ರೆ ಆಯಿತು. ಅಂದರೆ ಫುಲ್ಲು ಚಟ್ನಿ ಥರ ಕುಟ್ಕೊಳ್ಳೋದು ಬೇಡ, ಮೆಣಸಿಕಾಯಿ ಸ್ವಲ್ಪ ರುಬ್ದಂಗಿದ್ರೆ ಆಯಿತು ಅಷ್ಟೇ. ಈ ಥರ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಮತ್ತು ಚಪಾತಿಗೆಲ್ಲ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ವ್ಲಾಗ್ ಇದು. ಅಂದರೆ ಇವಾಗ ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿ ಅದು ಸೊಪ್ಪು ಸಾಂಬಾರು ಮಾಡ್ತಾಯಿದ್ಲು, ಚಳ್ಳಕೆರೆ ಸೊಪ್ಪು ಅಂತ. ಅದು ಬೇಳೆ ಹಾಕಿ ಟೊಮೊಟೊ, ಮೆಣಸಿಕಾಯಿ, ಈರುಳ್ಳಿ, ಆಮೇಲೆ ಹಸಿಮೆಣಸು ಹಾಕಿ ಕೂಗಿಸಿ ಆಮೇಲೆ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಕೊಡೋದು. ತುಂಬಾ ಚೆನ್ನಾಗಿತ್ತು. ಬರೀ 90 ನಾನು ನನ್ನ ಮಗಳಿಗೆ ಇನ್ನೂ 2 ಟೆಸ್ಟ್ ಇತ್ತು ಅಂತ ಹೇಳಿ ಸ್ವಲ್ಪ ಓದಿಸ್ತಾ ಇದ್ದೆ. ಏನಾಯ್ತು? ನಾನು ಅದನ್ನು ಹಾಕಷ್ಟೇ, ಬೇರೆ ಏನು ಹಾಕಲ್ಲ. ಈ ಕಡೆ ಬರೀ ಹಾರ್ತಿತ್ತದು. ಅದಕ್ಕೆ ಮುಚ್ಚಕ್ ಲಿಡ್ ಐತಾ? ಕೂರಲ್ಲ. ಇನ್ನು ನಮ್ಮ ಅಕ್ಕನ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳೆ, ಭರತನಾಟ್ಯ ಇವಾಗ ಮುಗಿಸ್ಕೊಂಡು ಬಂದ್ಲು. ಅದಕ್ಕೆ ಹೇಗೆ ಕಲ್ತಿದ್ಯಾ ಮಾಡು ಅಂತ ಮಾಡಿಸ್ತಾ ಇದ್ದೆ. ಇದು ಸಾಂಗ್ ಬೇರೆ, ಅಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ ಹೇಳಿ ಬೇರೆ ಮ್ಯೂಸಿಕ್ ಹಾಗೆ ಆ್ಯಡ್ ಮಾಡಿದ್ದೀನಿ, ವಿತೌಟ್ ಕಾಪಿರೈಟ್ ಇರೋ ಮ್ಯೂಸಿಕ್ಕು. ಇಲ್ಲ ತಡ ಊಟ ಮಾಡಿಸಿದ್ರು ಮಕ್ಕಳು ಏನಾದರೂ ಎಕ್ಸ್ಟ್ರಾ ಮಾಡಿಸ್ಕೊಂಡು ತಿಂತಾನೆ ಇರೋದೇ ಕೆಲಸ ಇವರಿಗೆ. ಪಾಪು ಇತ್ತಂದೇಳ ನಿಮ್ಮನೇಲೆ ಮಾಡಿಯಾ? ಹಂಗಾರೆ ಅಭ್ಯಾಸ ಇದೆ. Today I am going to speak about national animal tiger. Tiger is a wild animal. Tiger live in forest. Tiger eat deer and small animals. A tiger have 4 legs and 2 eyes and a tail. Tiger big and strong body. Tiger roar hurt 3 kilometers away. Tiger have sharp teeth. Tiger belongs to cat family. Tiger is a symbol of strength, agility and grace. Thank you. ಇನ್ನು ಮಕ್ಕಳಿದ್ದಾರೆ ಅಂತ 5 ಗಂಟೆ 5:30 6 ಗಂಟೆಗೆ ಬಂದೆ ಮನೆಗೆ ನಾನು. ನಮ್ಮ ಅಕ್ಕ ಸಾಂಬಾರು ಕೊಟ್ಟಿದ್ಲು, ಇನ್ನೇನು ಹೋಗಿ ಮಾಡ್ತೀಯ ಅಂತ. ಅಕ್ಕಂದ್ರೆ ಹಂಗಲ್ಲ, ಏನಾದರೂ ಒಂದು ಕೊಟ್ಟು ಕಳಿಸ್ರಿ, ಏನು ಸಾಂಬಾರು ಮಾಡ್ತೀಯ ಅಂತ ಹೇಳಿ ಸಾಂಬಾರು ಕೊಟ್ಟು ಕಳಿಸಿದ್ಲು, ಅದನ್ನೇ ಬಿಸಿ ಮಾಡ್ತಾ ಇದ್ದೀನಿ. ಯಾಕಮ್ಮ? ಇನ್ನು ರವೆ ಉಂಡೆನೂ ಮಾಡಿದ್ಲು ಸ್ವಲ್ಪ, ಅದನ್ನು ಕೊಟ್ಟಿದ್ಲು.
ಇನ್ನು ನನ್ನ ಮಗಳಿಗೆ ನಾಳೆ ಟೈಗರ್ದದು ಕಾಂಪಿಟೇಷನ್ ಇದೆ, ಶೋ ಆ್ಯಂಡ್ ಟೆಲ್ ಅದು ಕಾಂಪಿಟೇಷನ್ ಇದೆ ಅಂತ ಹೇಳಿ ನಾನು ಟೈಗರ್ದು ಅದು ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ನೈಟು. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.